ಸ್ನೇಹಿತರೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ಗೋಪಾಲರಾವ್ ಸರ್ ಅಂತ. ಯೂಶಲಿ ಅವ್ರು ಬಂದಿದ್ದು ಮಂಡಿ ನೋವಿಗೆ 86 kg ಇದ್ದರು. ಸೊ ಮಂಡಿ ನೋವು ಕಮ್ಮಿ ಆಗಬೇಕು ಅಂತಂದರೆ ಮುಖ್ಯವಾಗಿ ವೆಯ್ಟ್ ಲಾಸ್ ಮಾಡಿ, ಅಥವಾ ವೆಯ್ಟ್ ಲಾಸ್ ಮಾಡ್ತೀವಿ. ವೆಯ್ಟ್ ಲಾಸ್ ಮಾಡೋಕ್ಕಂತ ಚಪಾತಿ ತಿಂತೀವಿ. ಚಪಾತಿ ತಿನ್ನುವಾಗ ಅದರಲ್ಲಿ ಬರ್ತಕ್ಕಂಥ ಇನ್ಫ್ಲಮೇಟರಿ ಎಲ್ಲ ಗ್ಲೂಟನ್ನಿಂದ ಆಗಿರ್ತಕ್ಕಂಥ ಡ್ಯಾಮೇಜ್ಗಳೆಲ್ಲ ಬಾಡಿಲಿ ಅಕ್ಯುಮಿಲೇಟ್ ಆಗಿ ಆರ್ಥರೈಟಿಸ್ ಇನ್ಫ್ಲಮೇಷನ್ ಜಾಸ್ತಿ ಆಗಿಬಿಟ್ಟು ಬಾಡಿ ಈಸ್ ಗೋಯಿಂಗ್ ಟು ಸ್ಟಿಲ್ ಮೋರ್ ಬ್ಯಾಡ್ ಕಂಡೀಷನ್. ಸೊ ಇವರು ಸರಿಗೂ ಈ ಸರಿಗೂ ವೆಯ್ಟ್ ಮಾತ್ರ 1 kg ಅಷ್ಟೇ, ಅರ್ಧ kg ಕಮ್ಮಿ ಆಗಿದ್ದಾರೆ. ಬಟ್ ಪೇಯ್ನ್ ಎಷ್ಟು ಕಡಿಮೆ ಆಗಿದೆ ಸರ್? 50% ಕಡಿಮೆ ಆಗಿದೆ. ಸೊ ಬಾಡಿಲಿರ್ತಕ್ಕಂಥ ಇನ್ಫ್ಲಮೇಷನ್ ಮುಖ್ಯ ಆಗುತ್ತೆ. ಸೊ ವೆಯ್ಟ್ ಮುಖ್ಯ ಆಗಲ್ಲ ಸ್ನೇಹಿತರೆ. ಎಕ್ಸಾಂಪಲ್, ಈಗ ಕೆಲವರು 120 kg ಇರ್ತಾರೆ, ಅವ್ರಿಗೆ ಮಂಡಿ ನೋವು ಇರಲ್ಲ. ಕೆಲವರು ಬರೋ 50-55 kg ಇರ್ತಾರೆ, ಸಿವಿಯರ್ ಮಂಡಿ ನೋವು ಇರುತ್ತೆ. ಯಾಕಂದರೆ 55 kg ಒಳಗಡೆ ಇನ್ಫ್ಲಮೇಷನ್ ಜಾಸ್ತಿ ಇತ್ತಂದ್ರೆ ಅವ್ರಿಗೆ ಮಂಡಿ ನೋವು ಬರುತ್ತೆ. 120 kg ಇರೋರಿಗೆ ಇನ್ಫ್ಲಮೇಷನ್ ಕಮ್ಮಿ ಇತ್ತಂದರೆ ಮಂಡಿ ನೋವೇ ಬರೋದಿಲ್ಲ. ಸೊ ಇದೇ ಕಾನ್ಸೆಪ್ಟ್ ಮೇಲೆ ಇವರು ಕೂಡ ನಾವು ವೆಯ್ಟ್ ಲಾಸ್ ಮೇಲೆ ಫೋಕಸ್ಸೇ ಮಾಡಿಲ್ಲ. ಇನ್ಫ್ಲಮೇಟರಿ ಫುಡ್ ಡಯಟ್ನ ನೀವು ತಗೋಬೇಡಿ ಅಂತ ಹೇಳಿದ್ವಿ. ಅಂದರೆ ಗೋಧಿ, ಮೈದಾ, ಚಪಾತಿ, ದೆನ್ ಬೇಕ್ರಿ ಫುಡ್ಡು, ಆಲೂಗಡ್ಡೆ ಮತ್ತು ಟೀ, ಕಾಫಿ, ಸಕ್ಕರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳಿದ್ದೆ. ಅದನ್ನೆಲ್ಲ ಅವಾಯ್ಡ್ ಮಾಡಿದ್ದಾರೆ ಸರ್? ಅದನ್ನೆಲ್ಲ ತಿಂಗಳಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ದಾರೆ. ಜೊತೆಗೆ ಇವತ್ತು ನಾವು ಇನ್ನೂ ಮಂಡಿ ರೀಜನ್ರೇಷನ್ ಆಗೋದಕ್ಕೆ ಬೇಕಾಗಿರ್ತಕ್ಕಂಥ ಇಂಜೆಕ್ಷನ್ಸು ಮತ್ತು ಮಾತ್ರೆಗಳನ್ನ ಹಾಕ್ತಿದ್ವಿ. ಆ ಥರ ಡಯಟ್ನ ಫಾಲೋ ಮಾಡ್ತಾಯಿದ್ವಿ. ವೆಯ್ಟ್ ಲಾಸ್ಗೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಈ ವಿಸರಲ್ ಫ್ಯಾಟ್ ಇದೆ ಸರ್ಗೆ, ಫ್ಯಾಟಿ ಲಿವರು, ಅದನ್ನು ಸ್ವಲ್ಪ ಫೋಕಸ್ ಮಾಡಿ ಇಲ್ಲಿ ವಿಸರಲ್ ಫ್ಯಾಟ್ನ ಕಮ್ಮಿ ಮಾಡ್ಕೊಳ್ಳಿ, ಅಂದರೆ ಫ್ಯಾಟಿ ಲಿವರ್ನ ಹೋಗಿಸ್ಕೊಡಿ ಅಂತ ಹೇಳ್ತಾ ಇದ್ವಿ. ವೆಯ್ಟ್ ಲಾಸ್ ಮಾಡಿದ್ರು ತಪ್ಪಿಲ್ಲ, ಬಟ್ ಹೆಲ್ತಿ ಆಗಿರ್ತಕ್ಕಂಥ ಫುಡ್ನ ಫೋಕಸ್ ಮಾಡಿ ವೆಯ್ಟ್ ಲಾಸ್ ಮಾಡಿದ್ರೆ ಒಳ್ಳೆಯದು. ಬಟ್ ಮೇಯ್ನ್ ಫೋಕಸ್ ಬಂದು ಇನ್ಫ್ಲಮೇಷನ್ ಇರಬಾರ್ದು ಬಾಡಿನಲ್ಲಿ. HSCRP, ESR ಎಲ್ಲನೂ ಕೂಡ ನಾರ್ಮಲ್ ರೇಂಜಲ್ಲಿ ಇರಬೇಕು. ಆಕ್ಸಿಡೇಟಿವ್ ಸ್ಟ್ರೆಸ್ ಇರಬಾರ್ದು. ಅದಕ್ಕೆ ನೀವು ಕೂಡ ನಾನು ಹೇಳೋದೇನೆಂದರೆ ಮಂಡಿ ನೋವಿಗೂ ದೇಹದ ತೂಕಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಇನ್ನು ಅರ್ಥ ಮಾಡ್ಕೊಳ್ಳಿ. ತೂಕ ಜಾಸ್ತಿ ಇದ್ದೀರಾ, ಡಾಕ್ಟ್ರು ಮಂಡಿ ನೋವು ಇದೆ, ವೆಯ್ಟ್ ಲಾಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅಂದರೆ ಅದನ್ನು ಫೋಕಸ್ ಮಾಡ್ದಂಗೆ ಮೇನ್ಲಿ ಇನ್ಫ್ಲಮೇಟರಿ ಫುಡ್, ನಾನು ಹೇಳಿದ್ರೆ ಈ ಒಂದು 5-6 ಫುಡ್ ಹೇಳಿದ್ನಲ್ಲ ಅದನ್ನೇ ಕಂಪ್ಲೀಟ್ ಸ್ಟಾಪ್ ಮಾಡಿ. ವೆಯ್ಟ್ ಲಾಸ್ ಮಾಡೋಕ್ಕಂತ ಹೋಗಿ ಚಪಾತಿ ತಿಂದ್ಕೊಂಡು ವೆಯ್ಟ್ ಲಾಸ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ನ್ಯಾಚುರಲ್ ವೇಸ್ ಆಫ್ ವೆಯ್ಟ್ ಲಾಸ್ ಇದೆ, ಅದನ್ನು ಬೇಕಾದ್ರೆ ಟ್ರೈ ಮಾಡಿ. ಬಟ್ ವೆಯ್ಟ್ ಲಾಸ್ಗೂ ಮತ್ತು ಮಂಡಿ ನೋವಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ಥ್ಯಾಂಕ್ ಯು.